Hello everyone, I am Santosh. Today we are going to discuss the very important part in DBMS, that is about types of attributes. Already ನಾವು ER model ಬಗ್ಗೆ ಸ್ಟಡಿ ಮಾಡಿದ್ವಿ. ER model ಅಂದ್ರೆ it is entity relationship model. ಅಂದ್ರೆ ಏನು? Before designing the database, actually we are going to have the pictorial form of that whatever we are going to design. ಅದಕ್ಕೆ ಅಲ್ಲಿ ಏನೇನು ರಿಪ್ರೆಸೆಂಟ್ ಮಾಡ್ತೀವಿ ನಾವು ಎಂಟಿಟೀಸ್, ಆಮೇಲೆ attributes, and there are relationships. Okay, what is an attribute? What is an entity? Entity ಅಂದ್ರೆ ಏನು? It is a real world object. Attribute ಅಂದ್ರೆ ಏನು? Characteristics of an entity. For example, student is an entity. ಸ್ಟೂಡೆಂಟ್ ರಿಲೇಟೆಡ್ ನಾವು ಏನೇನು ಡೇಟಾ ಸ್ಟೋರ್ ಮಾಡ್ತೀವೋ ಅದಕ್ಕೆ ಏನಂತಾರೆ? ಅಟ್ರಿಬ್ಯೂಟ್ಸ್ ಅಂತಾರೆ. ಸ್ಟೂಡೆಂಟ್ ರೋಲ್ ನಂಬರ್, ಸ್ಟೂಡೆಂಟ್ ನೇಮ್. ಓಕೆ, ಈ ತರ ನಾವು ಅಟ್ರಿಬ್ಯೂಟ್ಸ್ ಅನ್ನ ಲಾಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡಿದ್ವಿ. ಲೆಟ್ ಅಸ್ ಸಿ what are the types of attributes and why they are required. ಇದನ್ನ ಯಾಕೆ ನಾವು ಸ್ಟಡಿ ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಿಕಾಸ್ ಲೆಟ್ ಅಸ್ ಸಿ ಸಮ್ ಟೈಪ್ಸ್, ಆಮೇಲೆ ನಾನು ಇದನ್ನ ಯಾಕೆ ಸ್ಟಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಲೆಟ್ ಅಸ್ ಸಿ ಸಮ್ ಆಫ್ ದಿ ಟೈಪ್ಸ್. ಕಾಮನ್ one of the type is that is called as simple or atomic attribute. Simple or, I'll change the color, wait a minute. Simple or atomic attribute. ಹಂಗಂದ್ರೆ ಏನು? attribute ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. attribute means it is the characteristics of an entity. ಒಂದು ಎಂಟಿಟಿನ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಅದಕ್ಕೇನಂತಾರೆ? ಅಟ್ರಿಬ್ಯೂಟ್ ಅಂತ ಕರೀತಾರೆ. ಸಿಂಪಲ್ ಅಟ್ರಿಬ್ಯೂಟ್ ಅಂದ್ರೆ ಏನು? ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ದ್ಯಾಟ್ ಕೆನಾಟ್ ಬಿ ಡಿವೈಡೆಡ್ ಫರ್ದರ್. ಯಾವ ಅಟ್ರಿಬ್ಯೂಟ್ ಅನ್ನ ಮತ್ತೆ ಫರ್ದರ್ ಡಿವೈಡ್ ಮಾಡಕ್ ಬರೋದಿಲ್ವೋ ಅದಕ್ಕೇನಂತಾರೆ? ಸಿಂಪಲ್ ಅಥವಾ ಅಟೋಮಿಕ್ ಅಟ್ರಿಬ್ಯೂಟ್ ಅಂತ ಕರೀತಾರೆ. ಲೆಟ್ ಅಸ್ ಸಿ, ಆರ್ ಐ ವಿಲ್ ರೈಟ್ ಫಸ್ಟ್. an attribute that cannot be divided, further into smaller parts. ಒಂದು ಅಟ್ರಿಬ್ಯೂಟ್ ಅನ್ನ ಮತ್ತೆ ಸ್ಮಾಲರ್ ಪಾರ್ಟ್ ಆಗಿ ಡಿವೈಡ್ ಮಾಡಕ್ ಬರೋದಿಲ್ಲಲ್ಲ, ಅಂತ ಅಟ್ರಿಬ್ಯೂಟ್ ಏನಂತಾರೆ? ಸಿಂಪಲ್ ಅಟ್ರಿಬ್ಯೂಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. roll number is a simple atomic attribute which cannot be divided. ಅದನ್ನ ಮತ್ತೆ ಸ್ಪ್ಲಿಟ್ ಮಾಡಕ್ ಬರೋದಿಲ್ಲ. ಹಂಗಂದ್ರೆ ಸ್ಪ್ಲಿಟ್ ಮಾಡಕ್ ಬರೋದು ಯಾವುದು? ಫಾರ್ ಎಕ್ಸಾಂಪಲ್, ಅಡ್ರೆಸ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಅಡ್ರೆಸ್ ಅನ್ನ ಸ್ಪ್ಲಿಟ್ ಮಾಡ್ಬೋದಲ್ಲ ನಾವು? ಅಡ್ರೆಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸ್ಟ್ರೀಟ್, ಸಿಟಿ, ಸ್ಟೇಟ್, ಈ ತರ ಡಿವೈಡ್ ಮಾಡ್ಬೋದು. ಬಟ್ ರೋಲ್ ನಂಬರ್ ಅನ್ನ ಡಿವೈಡ್ ಮಾಡಕ್ ಬರೋದಿಲ್ಲ. ಗೆಟಿಂಗ್ ಮೈ ಪಾಯಿಂಟ್? ದೆನ್ ಏಜ್ ಈಸ್ ಅನ್ ಅಟೋಮಿಕ್ ಅಟ್ರಿಬ್ಯೂಟ್. ಏಜ್ 25 ಅಂತ ಇದೆ. ವಿ ಕೆನಾಟ್ ಸ್ಪ್ಲಿಟ್ ಇಟ್. ಏಜ್ ಈಸ್ ಅಟೋಮಿಕ್. ದೆನ್ ಜೆಂಡರ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದಾವ ಅಷ್ಟೇ. ಮೇಲ್, ಫಿಮೇಲ್, ಜೆಂಡರ್ ಅಂತ ನಾವು ಹೇಳ್ತೀವಿ. ಬಟ್ ಜೆಂಡರ್ ಇಂಡಿವಿಜುವಲಿ ಈಸ್ ಅಟೋಮಿಕ್, ಮೀನ್ಸ್ ಯು ಕ್ಯಾನಾಟ್ ಸ್ಪ್ಲಿಟ್. ಫಾರ್ ಎಕ್ಸಾಂಪಲ್, ಮೇಲ್ ಅಂತ ಇದ್ರೆ ಮತ್ತದನ್ನ ಸ್ಪ್ಲಿಟ್ ಮಾಡಕ್ ಬರೋದಿಲ್ಲ. ಅರ್ಥ ಆಗ್ತಾ ಇದೆ? ದೀಸ್ ಆರ್ ಆಲ್ ಕಾಲ್ಡ್ ಸಿಂಪಲ್ ಅಟ್ರಿಬ್ಯೂಟ್ಸ್. ಫಾರ್ ಎಕ್ಸಾಂಪಲ್, ಜೆಂಡರ್ ಅನ್ನ ಜೆಂಡರ್ 1, ಜೆಂಡರ್ 2 ಹಿಂಗ್ ನಾವು ಡಿವೈಡ್ ಮಾಡಕ್ ಬರೋದಿಲ್ಲ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ atomic attribute. Let us see the next type, that is composite attribute. Composite ಅಂದ್ರೆ ಏನು? which can be divided. ಸಿಂಪಲ್ ಅನ್ನ ಡಿವೈಡ್ ಮಾಡಕ್ ಬರೋದಿಲ್ಲ, ಬಟ್ ಕಾಂಪೋಸಿಟ್ ಅಟ್ರಿಬ್ಯೂಟ್ ಅನ್ನ ಫರ್ದರ್ ಅಟ್ರಿಬ್ಯೂಟ್ ಸ್ಮಾಲರ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು. ಓಕೆ, ಐ ವಿಲ್ ರೈಟ್ an attribute that can be divided into smaller parts.
ಇಂಟು ಸ್ಮಾಲರ್ ಪಾರ್ಟ್ಸ್. ಯಾವ ಅಟ್ರಿಬ್ಯೂಟ್ ಅನ್ನ ಮತ್ತೆ ಸ್ಮಾಲರ್ ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಕ್ ಬರುತ್ತೋ ಅದಕ್ಕೇನಂತಾರೆ ಕಾಂಪೋಸಿಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇದು ಕಾಮನ್ ಆಗಿ ಯೂಸ್ ಮಾಡಿರ್ತೀರಿ, ದಟ್ ಈಸ್ ಫುಲ್ ನೇಮ್. ಫುಲ್ ನೇಮ್ ಅನ್ನೋದನ್ನ ನಾವು ಮತ್ತೆ ಕಾಂಪೋಸಿಟ್ ಆಗಿ ಮೀನ್ಸ್ ಮತ್ತೆ ಅದನ್ನ ಡಿವೈಡ್ ಮಾಡ್ಬೋದು. ಹೌ ಯು ಕ್ಯಾನ್ ಡಿವೈಡ್? ಹೆಂಗ್ ಡಿವೈಡ್ ಮಾಡ್ತೀರಿ ಫುಲ್ ನೇಮ್ ಅನ್ನ? ಫಸ್ಟ್ ನೇಮ್ ನಾನು ಎಫ್ ನೇಮ್ ಅಂತ ಬರಿತೀನಿ, ಆಮೇಲೆ ಮಿಡಲ್ ನೇಮ್ ಎಂ ನೇಮ್ ಅಂತ ಬರಿತೀನಿ, ಅಂಡ್ ಲಾಸ್ಟ್ ನೇಮ್ ಆರ್ ಎಲ್ ನೇಮ್ ಅಂತ ಬರಿತೀನಿ. ಓಕೆ, ಈ ತರ ಡಿವೈಡ್ ಮಾಡ್ಬೋದಲ್ಲ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ಅಟ್ರಿಬ್ಯೂಟ್. ಅಂಡ್ ವೈ ದಿಸ್ ಈಸ್ ನೆಸಸರಿ? ಈ ಅಟ್ರಿಬ್ಯೂಟ್ ಟೈಪ್ಸ್ ಅನ್ನ ಯಾಕೆ ನಾವು ಸ್ಟಡಿ ಮಾಡಬೇಕು ಅಂತ ನೋಡೋಣ. ಈಗ ಆಸ್ ಎ ಯೂಸರ್ ಜೆಂಡರ್ ಎಂಟರ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಜೆಂಡರ್ ಅನ್ನ ಸ್ಟೋರ್ ಮಾಡ್ತಾರೆ. ಜೆಂಡರ್ ಅಲ್ಲಿ ಓನ್ಲಿ ಜೆಂಡರ್ ಕ್ಯಾನ್ ಬಿ ಎಂಟರ್ಡ್, ಐದರ್ ಮೇಲ್ ಆರ್ ಫಿಮೇಲ್. ಮತ್ತೆ ಅದನ್ನ ಡಿವೈಡ್ ಮಾಡಕ್ ಬರೋದಿಲ್ಲ. ಈಗ ಫುಲ್ ನೇಮ್ ಅನ್ನ ಹೆಂಗ್ ಡಿವೈಡ್ ಮಾಡ್ತೀರಿ? ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಅಂತ ಡಿವೈಡ್ ಮಾಡ್ಬೋದಲ್ಲ. ಅದೇ ತರ ಜೆಂಡರ್ ಅನ್ನ ಡಿವೈಡ್ ಮಾಡಕ್ ಬರೋದಿಲ್ಲ. ಡೋಂಟ್ ಗಿವ್ ಎಕ್ಸ್ಟ್ರಾ ಎಂಟ್ರಿ ಫಾರ್ ಜೆಂಡರ್, ಓನ್ಲಿ ಒನ್ ಎಂಟ್ರಿ ಕ್ಯಾನ್ ಬಿ ಡನ್. ಬಟ್ ಫುಲ್ ನೇಮ್ ಅಲ್ಲಿ ನೀವು ಡಿವೈಡ್ ಮಾಡ್ಬೋದು, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಸೊ ದ್ಯಾಟ್ ಇನ್ನೂ ಡೀಟೇಲ್ಡ್ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ದಟ್ಸ್ ವೈ ಕಾಂಪೋಸಿಟ್ ಅಟ್ರಿಬ್ಯೂಟ್ಸ್ ಆರ್ ಹೆಲ್ಪ್ಫುಲ್. ಓಕೆ, ದೆನ್ ಇನ್ನೊಂದು ಕಾಂಪೋಸಿಟ್ ಅಟ್ರಿಬ್ಯೂಟ್ ಎಕ್ಸಾಂಪಲ್ ಕೊಡ್ರಿ. ದಟ್ ಈಸ್ ಐ ವಿಲ್ ರೈಟ್ ಆಸ್ ಅಡ್ರೆಸ್. ಅಡ್ರೆಸ್ ಈಸ್ ಎ ಕಾಂಪೋಸಿಟ್ ಅಟ್ರಿಬ್ಯೂಟ್. ಇದನ್ನ ಡಿವೈಡ್ ಮಾಡ್ಬೋದಲ್ಲ, ಲೈಕ್ ಸ್ಟ್ರೀಟ್ ಅಂತ ಡಿವೈಡ್ ಮಾಡ್ಬೋದು. ಯಾವ ಸ್ಟ್ರೀಟ್ ಅಡ್ರೆಸ್ ಇದು? ಸಿಟಿ ಅಂತ ಡಿವೈಡ್ ಮಾಡ್ಬೋದು, ಸ್ಟೇಟ್ ಅಂತ ಡಿವೈಡ್ ಮಾಡ್ಬೋದು, ಪಿನ್ ಕೋಡ್ ಅಂತ ಡಿವೈಡ್ ಮಾಡ್ಬೋದು. ಈ ತರ ಅಡ್ರೆಸ್ ಅನ್ನ ಮತ್ತೆ ನಾವು ಡಿವೈಡ್ ಮಾಡ್ಬೋದು ಸ್ಮಾಲರ್ ಪಾರ್ಟ್ ಆಗಿ, ಟು ಹ್ಯಾವ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಟು ಬಿ ಸ್ಟೋರ್ಡ್. ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡಕ್ಕೆ ದಿಸ್ ವಿಲ್ ಹೆಲ್ಪ್. ಅರ್ಥ ಆಗ್ತಾ ಇದೆ? ನೆಕ್ಸ್ಟ್ ಟೈಪ್ ಆಫ್ ಅಟ್ರಿಬ್ಯೂಟ್ ಈಸ್ ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್. ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್. ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಅಂದ್ರೆ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನು, ಇಟ್ ಹೋಲ್ಡ್ಸ್ ದಿ ಸಿಂಗಲ್ ವ್ಯಾಲ್ಯೂ. ಯಾವ ಅಟ್ರಿಬ್ಯೂಟ್ ಒಂದೇ ವ್ಯಾಲ್ಯೂ ಅನ್ನ ಹೋಲ್ಡ್ ಮಾಡುತ್ತೋ ಅದಕ್ಕೇನಂತಾರೆ ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಅಂತ ಕರೀತಾರೆ. ರೈಟ್, an attribute that holds only one value for an entity is called as single valued. ಹಂಗಂದ್ರೆ ಏನ್ ಎಕ್ಸಾಂಪಲ್ ಬರ್ಬೋದು? ಯಾವ ಅಟ್ರಿಬ್ಯೂಟ್ ಕನ್ಸಿಡರ್ ಮಾಡ್ತೀರಿ? ಇಫ್ ಯು ಕನ್ಸಿಡರ್ ಸ್ಟೂಡೆಂಟ್ ರಿಲೇಟೆಡ್ ಡೀಟೇಲ್, ರೋಲ್ ನಂಬರ್ ಈಸ್ ವಾಟ್? ಸಿಂಗಲ್ ವ್ಯಾಲ್ಯೂಡ್. ಸರ್ ನನಗೆ 2 ರೋಲ್ ನಂಬರ್ ಇದಾವೆ ಅಂತ ಅವ್ರು ಯಾರು ಯಾವತ್ತು ಹೇಳಲ್ಲ. ಆರ್ ಡೇಟ್ ಆಫ್ ಬರ್ತ್ ಈಸ್ ಸಿಂಗಲ್ ವ್ಯಾಲ್ಯೂಡ್. ಸರ್ ನನ್ನ ಬರ್ತ್ಡೇ 2 ಅದಾವ್ರಿ ಅಂತಾನು ಹೇಳಕ್ಕಾಗಲ್ಲ, ದಟ್ ಈಸ್ ರಾಂಗ್. ವೇಟ್ ವಿಲ್ ಬಿ ಸಿಂಗಲ್ ವ್ಯಾಲ್ಯೂಡ್. ಆ ಟೈಮಿಗೆ ಒಂದು ವೇಟ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ನಂದು ವೇಟ್ 25 ಇದೆ ರೀ, ಒಮ್ಮೊಮ್ಮೆ 73 ಆಗುತ್ತ್ರಿ, ಒಮ್ಮೊಮ್ಮೆ ಆಗುತ್ತದು. ಬಟ್ ಆಕ್ಚುಲ್ ಆ ಟೈಮಿಗೆ ಎಷ್ಟು ವೇಟ್ ಇರುತ್ತೆ, ದಟ್ ಈಸ್ ದ ಸಿಂಗಲ್ ವ್ಯಾಲ್ಯೂ. ಈಗ ನಿಮ್ದು ವೇಟ್ ಎಷ್ಟು? 53, 63, ಇಟ್ ಈಸ್ ಸಿಂಗಲ್ ವ್ಯಾಲ್ಯೂ. 2 ವೇಟ್ ಅದಾವಂತ ಯಾರು ಹೇಳೋದಿಲ್ಲ, ದಟ್ ಈಸ್ ರಾಂಗ್. ದೆನ್ ಹೈಟ್ ಈಸ್ ಆಲ್ಸೋ ಸಿಂಗಲ್ ವ್ಯಾಲ್ಯೂಡ್. 2 ಹೈಟ್ ಅದಾವ್ರಿ, ಈ ತರ ಆನ್ಸರ್ ಬರಬಾರ್ದು. ದಟ್ ಈಸ್ ಕಾಲ್ಡ್ ಸಿಂಗಲ್ ವ್ಯಾಲ್ಯೂಡ್. ಓಕೆ, ನೆಕ್ಸ್ಟ್ ಸಿಂಗಲ್ ವ್ಯಾಲ್ಯೂಡ್ಗೆ ವಿರೋಧ ಯಾವುದು? ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್. ಮಲ್ಟಿ ವ್ಯಾಲ್ಯೂಡ್ ಅಂದ್ರೆ ಏನು? ಒಂದು attribute can hold many values, that can hold multiple values for an entity. I will write an attribute
an attribute that can hold multiple values for an entity ಅದಕ್ಕೇನಂತಾರೆ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ ಅಂತ ಕರೀತಾರೆ. ವಾಟ್ ಇಟ್ ಕ್ಯಾನ್ ಬಿ ಏನಿರ್ಬೋದು ಹೇಳ್ರಿ? ಮಲ್ಟಿ ವ್ಯಾಲ್ಯೂಡ್ ಫೋನ್ ನಂಬರ್ಸ್ ಒಬ್ಬೊಬ್ರು ಎರಡೆರಡು ಯೂಸ್ ಮಾಡ್ತಿರ್ತಾರೆ. ಹಂಗಂದ್ರೆ ಡೇಟಾ ಎಂಟ್ರಿ ಮಾಡುವಾಗ ಯು ಕ್ಯಾನ್ ಪ್ರೊವೈಡ್ ದ ಇನ್ಫಾರ್ಮೇಶನ್ ಲೈಕ್ ಎಂಟರ್ ಯುವರ್ ಫಸ್ಟ್ ಫೋನ್ ನಂಬರ್, ಎಂಟರ್ ಯುವರ್ ಸೆಕೆಂಡ್ ಫೋನ್ ನಂಬರ್ ಕೊಡ್ಬೋದಲ್ಲ, ಅಲ್ಟರ್ನೇಟಿವ್ ನಂಬರ್ ಅಂತ. ದಟ್ ಈಸ್ ಕರೆಕ್ಟ್ ಬಿಕಾಸ್ ಇಟ್ ಈಸ್ ಮಲ್ಟಿ ವ್ಯಾಲ್ಯೂಡ್. ಬಟ್ ಸ್ಟೂಡೆಂಟ್ಗೆ ನಾವು ಹಿಂಗೆ ಕೇಳೋದಿಲ್ಲ, ಎಂಟರ್ ಯುವರ್ ಫಸ್ಟ್ ವೇಟ್, ಸೆಕೆಂಡ್ ವೇಟ್, ಅಥವಾ ಎಂಟರ್ ಯುವರ್ ಫಸ್ಟ್ ರೋಲ್ ನಂಬರ್, ಸೆಕೆಂಡ್ ರೋಲ್ ನಂಬರ್, ಆಲ್ಟರ್ನೇಟಿವ್ ರೋಲ್ ನಂಬರ್, ಆಲ್ಟರ್ನೇಟಿವ್ ಡೇಟ್ ಆಫ್ ಬರ್ತ್, ಹಿಂಗಂತೂ ಇರೋದಿಲ್ಲಲ್ಲ. ಅವೆಲ್ಲ ಸಿಂಗಲ್ ವ್ಯಾಲ್ಯೂಡ್. ಮಲ್ಟಿ ವ್ಯಾಲ್ಯೂಡ್ ಅಂದ್ರೆ he or she can provide 2 or more values. That's why it is called as multi-valued. Phone number is a multi-valued attribute. Phone number of a student ಅಂತ ತಿಳ್ಕೊಳ್ಳಿ, ಇದು multi-valued. Then skills of an employee. ಒಬ್ಬ ಎಂಪ್ಲಾಯಿಗೆ ಸ್ಕಿಲ್ಸ್ ಬೇರೆ ಬೇರೆ ಇರ್ತಾವೆ, ಒಂದೇ ಸ್ಕಿಲ್ ಇರೋದಿಲ್ಲ. ಅವೆಲ್ಲ ಸ್ಕಿಲ್ಗಳು ಮಲ್ಟಿಪಲ್ ಸ್ಕಿಲ್ಸ್ ಆಫ್ ಎನ್ ಎಂಪ್ಲಾಯಿ. ಒಂದೇ ಸ್ಕಿಲ್ ಇರಲಿಲ್ಲ ಅಂದ್ರೆ, ಮಲ್ಟಿಪಲ್ ಸ್ಕಿಲ್ ಇದ್ದು ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಮಲ್ಟಿ ವ್ಯಾಲ್ಯೂಡ್. ಆಥರ್ಸ್ ಆಫ್ ಎ ಬುಕ್, ಒಂದು ಬುಕ್ ಅನ್ನ ಒಬ್ಬರೇ ಬರಿಬೇಕಂತ ಏನು ರೂಲ್ ಇಲ್ಲ. ಆಥರ್ಸ್ ಆಫ್ ಎ ಬುಕ್, ದೇರ್ ಮೈಟ್ ಬಿ ಮಲ್ಟಿಪಲ್ ಆಥರ್ಸ್. 2-3 ಜನ ಕೂಡಿ ಬುಕ್ಸ್ ಬರೆದಿರ್ತಾರೆ, ದಟ್ ಈಸ್ ಫೈನ್. ಅಂದ್ರೆ ಆಥರ್ ಅನ್ನೋದನ್ನ ಒಂದೇ ಎಂಟರ್ ಮಾಡ್ರಿ ಅಂತ ಕೇಳಬೇಡ್ರಿ. ಮೇ ಬಿ ಆಲ್ಟರ್ನೇಟಿವ್ ಇನ್ನೊಬ್ರು ಆಥರ್ ಇದ್ರೆ, ಸಬ್ ಆಥರ್ ಇದ್ರೆ ಅವ್ರದ್ದು ಡೇಟಾ ಕೂಡ ಎಂಟ್ರಿ ಮಾಡಬಹುದು. ದೆನ್ ಡಿಗ್ರೀಸ್ ಆಫ್ ಎ ಪರ್ಸನ್. Degree is an attribute. Author is the attribute of book. Skill is the attribute of employee. Phone number can be the attribute of student. Okay. Degree of a person ಅಂದ್ರೇನು? ಒಬ್ಬ ಪರ್ಸನ್ಗೆ ಒಂದೇ ಡಿಗ್ರಿ ಇರ್ಬೇಕಂತೇನಿಲ್ಲ. ಮಲ್ಟಿಪಲ್ ಡಿಗ್ರೀಸ್ ಇದ್ದು ಅಂದ್ರೆ ಅವನ್ನೆಲ್ಲ ಎಂಟರ್ ಮಾಡಕ್ಕೆ ನಾವು ಅವಕಾಶ ಕೊಡಬೇಕು. ದಟ್ಸ್ ವೈ ವಿ ಆರ್ ಲರ್ನಿಂಗ್ ಅಟ್ರಿಬ್ಯೂಟ್ಸ್. ನಾಳೆ ನಾವು ಮುಂದೆ ಡೇಟಾಬೇಸ್ ಡಿಸೈನ್ ಮಾಡುವಾಗ ಯೂಸರ್ಗೆ ಡೇಟಾನ ಹೇಗೆ ಎಂಟ್ರಿ ಮಾಡಕ್ ಕೊಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಡೇಟಾ ಎಂಟ್ರಿ ಮಾಡುವಾಗ ಡೇಟ್ ಆಫ್ ಬರ್ತ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಎಂಟರ್ ಯುವರ್ ಫಸ್ಟ್ ಡೇಟ್ ಆಫ್ ಬರ್ತ್, ಎಂಟರ್ ಯುವರ್ ಸೆಕೆಂಡ್ ಡೇಟ್ ಆಫ್ ಬರ್ತ್ ಈ ತರ ನಾವು ಕೊಡಬಾರ್ದು, ಬಿಕಾಸ್ ಇಟ್ ಈಸ್ ಸಿಂಗಲ್ ವ್ಯಾಲ್ಯೂಡ್. ಯು ಕ್ಯಾನ್ ಆಸ್ಕ್ ಅಲ್ಟರ್ನೇಟಿವ್ ಫೋನ್ ನಂಬರ್ because that is multi-valued. ಎರಡೆರಡು ಫೋನ್ ನಂಬರ್ಸ್ ಇರ್ತಾವೆ, ಓಕೆ, they can provide the information. Okay, for this we are learning types of attributes. Next, derived attribute. Derived attribute ಅಂದ್ರೆ ಏನು? ಹೆಸರಲ್ಲಿ ಗೊತ್ತಾಗುತ್ತೆ, ಇದು derived from something else or some other attribute and derive ಆಗಿರುವಂತಹ attribute. That is called as derived attribute. It is an attribute whose value can be derived from other attributes. ಬೇರೆ ಅಟ್ರಿಬ್ಯೂಟ್ ಇಂದ ವ್ಯಾಲ್ಯೂ ಅನ್ನ ನಾವು ಪಡ್ಕೊಂಡ್ವಿ ಅಂದ್ರೆ ಅಥವಾ ಕಂಡು ಹಿಡಿದ್ವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಡಿರೈವ್ಡ್ ಅಟ್ರಿಬ್ಯೂಟ್. ವೆರಿ ಸಿಂಪಲ್. ಒಂದು ಎಕ್ಸಾಂಪಲ್ ಕೊಡ್ರಿ ನೋಡೋಣ. ಫಾರ್ ಎಕ್ಸಾಂಪಲ್, ಒಬ್ಬರು ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಆಲ್ರೆಡಿ ಹಾಕಿರ್ತಾರೆ, ಅದರಿಂದ ಏನ್ ಡಿರೈವ್ ಮಾಡ್ಕೋಬಹುದು? ಏಜ್ means age is a derived attribute.
which can be derived from date of birth, right? Then total marks ಅನ್ನ ಹೆಂಗ್ ಡಿರೈವ್ ಮಾಡ್ಕೋಬಹುದು? ಇಂಡಿವಿಜುವಲ್ ಮಾರ್ಕ್ಸ್ ಸ್ಟೋರ್ ಮಾಡಿರ್ತಾರೆ, ಅದರಿಂದ ನಾನು ಟೋಟಲ್ ಮಾರ್ಕ್ಸ್ ಅನ್ನ ಡಿರೈವ್ ಮಾಡ್ಕೋಬಹುದು. ದೆನ್ ಸ್ಯಾಲರಿನಲ್ಲಿ ಸೋ ಮೆನಿ ಕಾಂಪೋನೆಂಟ್ಸ್ ವಿಲ್ ಬಿ ದೇರ್. ಅವರಿಗೆ HRA, DA, TA ಎಲ್ಲ ಇರುತ್ತೆ. ಅದೆಲ್ಲ ಕ್ಯಾಲ್ಕುಲೇಟ್ ಆಗಿ ನಮ್ಗೆ ಸ್ಯಾಲ್ರಿ ಸಿಗ್ಬೇಕಾಗಿರುತ್ತೆ. ಟೋಟಲ್ ಸ್ಯಾಲ್ರಿ ಅಥವಾ ಗ್ರಾಸ್ ಸ್ಯಾಲ್ರಿ ಅಂತ ಏನಂತೀರಿ ನೀವು, ಆ ಗ್ರಾಸ್ ಸ್ಯಾಲರಿನ ಡಿರೈವ್ ಹೆಂಗ್ ಮಾಡ್ಕೋಬಹುದು ನಾವು? HRA, DA ಇದನ್ನೆಲ್ಲ ಕೌಂಟ್ ಮಾಡಿ ಅದರಿಂದ ನಮಗೆ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಇದರ ಅರ್ಥ ಏನಂದ್ರೆ ಡೈರೆಕ್ಟ್ ಆಗಿ ಏಜ್ ಅನ್ನ ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ ಯಾವಾಗ ಡೇಟ್ ಆಫ್ ಬರ್ತ್ ನಮ್ ಹತ್ರ ಸ್ಟೋರ್ ಇದ್ರೆ. ಬಿಕಾಸ್ ಡೇಟ್ ಆಫ್ ಬರ್ತ್ನು ಸ್ಟೋರ್ ಮಾಡೋದು, ಏಜ್ನು ಸ್ಟೋರ್ ಮಾಡೋದು, ಇಟ್ ಟೇಕ್ಸ್ ಅ ಲಾಟ್ ಆಫ್ ಮೆಮರಿ. ವಿ ಕ್ಯಾನ್ ಅವಾಯ್ಡ್ ದ್ಯಾಟ್. ಏನೋ 5 ಸ್ಟೂಡೆಂಟ್ಸ್ ಆದರೆ ಓಕೆ, ಕ್ರೋರ್ಸ್ ಟುಗೆದರ್ ಡೇಟಾ ವಿಲ್ ಬಿ ದೇರ್, ಆರ್ ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರದ್ದೆಲ್ಲಾನು ಮತ್ತೊಮ್ಮೆನ ಏಜ್ನು ಸ್ಟೋರ್ ಮಾಡೋದು ಇಟ್ ವಿಲ್ ಬಿ ಎ ಹೆಕ್ಟಿಕ್ ಜಾಬ್, ಆರ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಮೆಮರಿ. ಅವ್ರದ್ದು ಆಲ್ರೆಡಿ ನೀವು ಡೇಟ್ ಆಫ್ ಬರ್ತ್ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿದ್ರಿ ಅಂದ್ರೆ ಅದರಿಂದನೇ ಏಜ್ ಅನ್ನ ಡಿರೈವ್ ಮಾಡ್ಕೋಬಹುದು. ದಟ್ ಈಸ್ ದ ಕರೆಕ್ಟ್ ಥಿಂಗ್, ಸೊ ದ್ಯಾಟ್ ಯು ಕ್ಯಾನ್ ಅವಾಯ್ಡ್ ವೇಸ್ಟೇಜ್ ಆಫ್ ಮೆಮರಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಟೈಪ್ ಈಸ್ ವೆರಿ ಇಂಪಾರ್ಟೆಂಟ್, ಕೀ ಅಟ್ರಿಬ್ಯೂಟ್. ಕೀ ಅಟ್ರಿಬ್ಯೂಟ್ ಯಾವ ಎಂಟಿಟಿನ ಯುನಿಕ್ ಆಗಿ ಐಡೆಂಟಿಫೈ ಮಾಡಕ್ ಬರುತ್ತೋ ಅದಕ್ಕೊಂದು ನಾವು ಅಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಎಂಟಿಟಿಯನ್ನು ನಾವು ಯುನಿಕ್ ಆಗಿ ಐಡೆಂಟಿಫೈ ಮಾಡಕ್ ಬರಬೇಕು. ಅದಕ್ಕೋಸ್ಕರ ಇರುವಂತ ಒಂದು ಅಟ್ರಿಬ್ಯೂಟ್ ಯಾವುದು? ಕೀ ಅಟ್ರಿಬ್ಯೂಟ್. ಫಾರ್ ಎಕ್ಸಾಂಪಲ್, ಇಬ್ಬರು ಸ್ಟೂಡೆಂಟ್ಸ್ ಇದಾರೆ ಅಂತ ತಿಳ್ಕೊಳ್ಳಿ. ಇಬ್ಬರದು ಹೆಸರು ಸಂತೋಷ್ ಅಂತಾನೆ ಇದೆ, ಇಬ್ಬರು ಸರ್ನೇಮ್ ಸೇಮ್ ಕುಲಕರ್ಣಿ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಅವಾಗ ಇಬ್ಬರನ್ನು ಹೌ ಟು ಐಡೆಂಟಿಫೈ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಸ್ಟೂಡೆಂಟ್ಗೆ ಒಂದು ರಿಜಿಸ್ಟರ್ ನಂಬರ್ ಅಂತ ಆಡ್ ಮಾಡಿರ್ತಾರೆ. ಆ ರಿಜಿಸ್ಟರ್ ನಂಬರ್ ಅನ್ನ ಕೀ ಅಂತ ಕನ್ಸಿಡರ್ ಮಾಡಿ ಐ ಕ್ಯಾನ್ ಎಕ್ಸ್ಟ್ರಾಕ್ಟ್ ದ ಡೇಟಾ. ಮೀನ್ಸ್ ಇಟ್ ಈಸ್ ಅನ್ ಅಟ್ರಿಬ್ಯೂಟ್ that is used to uniquely identify an entity. ಒಂದು ಎಂಟಿಟಿಯನ್ನ ಯುನಿಕ್ ಆಗಿ ಐಡೆಂಟಿಫೈ ಮಾಡಬೇಕಂದ್ರೆ ವಿ ನೀಡ್ what? Key attribute. Okay, I'll write. It is an attribute. It is an attribute that is used to uniquely identify an entity. ಒಂದು ಎಂಟಿಟಿಯನ್ನ ಯುನಿಕ್ ಆಗಿ ಐಡೆಂಟಿಫೈ ಮಾಡಬೇಕಂದ್ರೆ ಒಂದು ಕೀ ಅಟ್ರಿಬ್ಯೂಟ್ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಎಂಪ್ಲಾಯಿಗಳನ್ನು ಹೆಂಗೆ ಐಡೆಂಟಿಫೈ ಮಾಡ್ತಾರೆ? ವಿತ್ ದ ಹೆಲ್ಪ್ ಆಫ್ ಈ ಎಂಪ್ಲಾಯಿ ID, ಬಿಕಾಸ್ ಬೇರೆ ಬೇರೆ ಎಂಪ್ಲಾಯಿ ನೇಮ್ ಸೇಮ್ ಇರ್ಬೋದಲ್ಲ. ಅದೇ ತರ ಸ್ಟೂಡೆಂಟ್ಸ್ ಅನ್ನ ಹೆಂಗೆ ಐಡೆಂಟಿಫೈ ಮಾಡ್ತಾರೆ? ರಿಜಿಸ್ಟರ್ ನಂಬರ್. ಐ ವಿಲ್ ರೈಟ್ ರಿಜಿಸ್ಟರ್ ನಂಬರ್ ಆಫ್ ಸ್ಟೂಡೆಂಟ್ ಈಸ್ ಎ ಕೀ ಅಟ್ರಿಬ್ಯೂಟ್. ಓಕೆ, ಅದೇ ತರ ಆಧಾರ್ ನಂಬರ್ ಆಫ್ ಎವ್ರಿ ಪರ್ಸನ್. ಆಧಾರ್ ನಂಬರ್ ಇದು ಕೀ ಅಟ್ರಿಬ್ಯೂಟ್ ಆಫ್ ಎವ್ರಿ ಪರ್ಸನ್. ಪ್ರತಿಯೊಂದು ಪರ್ಸನ್ ಅನ್ನ ನಾನು ಯುನಿಕ್ಲಿ ಐಡೆಂಟಿಫೈ ಮಾಡಬಹುದು. ದೆನ್ ಎಂಪ್ಲಾಯಿ ID ಆಫ್ ಎನ್ ಎಂಪ್ಲಾಯಿ. ಪ್ರತಿ ಎಂಪ್ಲಾಯಿಗೂ ಒಂದು ಎಂಪ್ಲಾಯಿ ID ಇರುತ್ತೆ, ಅದರಿಂದ ವಿ ಕ್ಯಾನ್ ಐಡೆಂಟಿಫೈ ಅನ್ ಎಂಪ್ಲಾಯಿ ಯುನಿಕ್ಲಿ. ಯಾಕಂದ್ರೆ ಇಬ್ರು ಎಂಪ್ಲಾಯಿದು ಸೇಮ್ ನೇಮ್ಸ್ ಇದ್ದು ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಐಡೆಂಟಿಫೈ. ದಟ್ಸ್ ವೈ ವಿ ನೀಡ್ ಕೀ ಅಟ್ರಿಬ್ಯೂಟ್. ಅಂಡ್ ಒಂದು ಕೀ ಅಟ್ರಿಬ್ಯೂಟ್ ನಮಗೆ ಸಿಕ್ಬಿಟ್ರೆ ಅದರಿಂದ ಐ ಕ್ಯಾನ್ ಐಡೆಂಟಿಫೈ ಆಲ್ ಹೀಸ್ ಅಟ್ರಿಬ್ಯೂಟ್ಸ್. ಎಲ್ಲ ಅಟ್ರಿಬ್ಯೂಟ್ ವ್ಯಾಲ್ಯೂವನ್ನು ಕೂಡ ನಾವು ಪಡ್ಕೋಬಹುದು. ಅಂಡ್ ವೈ ದಿಸ್ ಈಸ್ ನೆಸೆಸರಿ? ಕೀ ಅಟ್ರಿಬ್ಯೂಟ್ ಯಾಕೆ ಬೇಕು? ಫಾರ್ ಎಕ್ಸಾಂಪಲ್, ಸಂತೋಷ್ ಅನ್ನೋರ್ದು ಡೇಟಾ ನಾನು ಆಲ್ರೆಡಿ ಒಂದ್ಸರಿ ಸ್ಟೋರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಅದೇ ಡೇಟಾನ ಇನ್ನೊಂದು ಸರಿ ಸ್ಟೋರ್ ಮಾಡಕ್ ಹೋದ್ರೆ ಇಟ್ ಶೋಸ್ ಎರರ್. ಇಫ್ ಯು ಹ್ಯಾವ್ ಕೀ ಅಟ್ರಿಬ್ಯೂಟ್,
ಆಲ್ರೆಡಿ ರೋಲ್ ನಂಬರ್ 1 ಅಥವಾ ರಿಜಿಸ್ಟರ್ ನಂಬರ್ 101 ಡೇಟಾ ಸ್ಟೋರ್ ಮಾಡಿರ್ತೀರಿ, ಮತ್ತು ಅದೇ ಡೇಟಾ ಸ್ಟೋರ್ ಮಾಡಕ್ ಹೋದ್ರೆ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ಬೇಕಲ್ಲ. ಬರೀ ನೇಮ್ಸ್ ಮೇಲೆ ನಾವು ಸ್ಟೋರ್ ಮಾಡಕ್ ಹೋದ್ರೆ ನೇಮ್ಸ್ ಕ್ಯಾನ್ ಬಿ ರಿಪಿಟೇಟಿವ್. ಓಕೆ, ಇದು ಇನ್ನೂ ನೀವು ಡೀಟೇಲ್ ಆಗಿ ಫರ್ದರ್ ಕ್ಲಾಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಕೀ ಅಟ್ರಿಬ್ಯೂಟ್ ಅಂದ್ರೆ ಜಸ್ಟ್ ಯು ಟೇಕ್ ಇಟ್ ಆಸ್ ಇಟ್ ಈಸ್ ಯೂಸ್ ಟು ಯುನಿಕ್ಲಿ ಐಡೆಂಟಿಫೈ ಅನ್ ಎಂಟಿಟಿ. ಗಾಟ್ ಇಟ್? ಹಂಗಂದ್ರೆ ಹೌ ಟು ಐಡೆಂಟಿಫೈ ಎ ಕಾರ್? ಎಲ್ಲ ಕಾರ್, ಒಂದು 10 ಕಾರ್ ಅದಾವ, ಎಲ್ಲಾನು ಸೇಮ್ ಮಾಡೆಲ್ ಸೇಮ್ ಬ್ರ್ಯಾಂಡ್ ಇದ್ರೆ ಹೌ ಯು ಆರ್ ಗೋಯಿಂಗ್ ಟು ಐಡೆಂಟಿಫೈ? ಕಾರ್ ನಂಬರ್ ವಿಲ್ ಬಿ ದೇರ್. ವಿತ್ ದ ಹೆಲ್ಪ್ ಆಫ್ ಕಾರ್ ನಂಬರ್ ವಿ ಕ್ಯಾನ್ ಐಡೆಂಟಿಫೈ ಈಚ್ ಕಾರ್ ಯುನಿಕ್ಲಿ. ದಟ್ ಈಸ್ ವಾಟ್ ಕೀ ಅಟ್ರಿಬ್ಯೂಟ್. ಗಾಟ್ ಇಟ್? ಅರ್ಥ ಆಯ್ತಾ? If you have any questions to ask, you can comment. And if you are new to the channel, please subscribe and share the video. Okay, thank you.